ಗಾಯದ ಮೇಲೆ ಬರೆ ಅನ್ನುವಂತೆ ಈ ಪೆನ್ಡ್ರೈವ್ ಪ್ರಕರಣದಲ್ಲಿ ರೇವಣ್ಣ ಅವ್ರ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿ ಅಂದಿದ್ರು, ಆಗಿರ್ಲಿಲ್ಲ ರೇವಣ್ಣ ಅವರು. ಅದರ ನಡುವೆ ದಿನ ತಡರಾತ್ರಿ ಮತ್ತೊಂದು ದೂರು ದಾಖಲಾಗಿದೆ. ಪ್ರಕರಣದಿಂದ ತಾತ್ಕಾಲಿಕ ರಿಲೀಫ್ ಪಡೆಯೋಕೆ ಸರ್ಕಸ್ ಮಾಡ್ತಾ ಇದ್ದಾರೆ ರೇವಣ್ಣ ಒಂದು ಕಡೆ. ಇವತ್ತು ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರ ಕೂಡ ಆಗುತ್ತೆ. SIT ಇವತ್ತು ಅದಕ್ಕೆ ಆಕ್ಷೇಪವನ್ನು ಸಲ್ಲಿಸಿ ಅವರು ಕೂಡ ಒಂದು ಅರ್ಜಿ ಹಾಕ್ಬೋದು. 11:30ಕ್ಕೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಕುತೂಹಲ, ರೇವಣ್ಣ ಅವರಿಗೆ ಜಾಮೀನು ಸಿಗತ್ತಾ ಅಥವಾ ಇಲ್ವಾ, ತಾತ್ಕಾಲಿಕ ರಿಲೀಫ್ ಸಿಗತ್ತಾ ಅಥವಾ ಇಲ್ವಾ, ಯಾಕೆ ಪ್ರಶ್ನೆ ಕಾಡ್ತಾ ಇದೆ ಅಂದ್ರೆ ಮತ್ತೊಂದು ಬಲವಾದ ಒಂದು ಕಂಪ್ಲೇಂಟ್ ಗೇನ್ ಆಗಿದೆ ಅವ್ರ ಮೇಲೆ, ಅಥವಾ ಒಂದು ರೇಸ್ ಆಗಿದೆ ರೇವಣ್ಣ ಅವ್ರ ಮೇಲೆ. ಅದು ಕಿಡ್ನಾಪ್, ಅಪಹರಣ ಪ್ರಕರಣ. ಸಂತ್ರಸ್ತೆಯ ಮಗನೊಬ್ಬ ಬಂದು ದೂರು ಕೊಟ್ಟು ಹೋಗಿದ್ದಾರೆ. ಯಾವಾಗ ಈ ಒಂದು ಪೆನ್ ಡ್ರೈವ್ ಪ್ರಕರಣ ಸದ್ದು ಮಾಡ್ತೋ, ಫೋಟೋಗಳು ಲೀಕ್ ಆಯ್ತೋ, ಅದರಲ್ಲಿ ನನ್ನ ತಾಯಿಯ ಫೋಟೋ ಕೂಡ ಇತ್ತು. ಆ ಆರೋಪ ಕೇಳಿ ಬಂದಾಗಿನಿಂದ ನನ್ನ ತಾಯಿ ಮನೆಯಲ್ಲಿ ಕಾಣಿಸ್ತಾ ಇಲ್ಲ, ನಮ್ಮಮ್ಮ ಕಾಣಿಸ್ತಾ ಇಲ್ಲ, ಕಾಣೆಯಾಗಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಸೊ ಅದು ಕೂಡ ಇದ್ರ ಮೇಲೆ ಇವತ್ತಿನ ಅರ್ಜಿ ವಿಚಾರಣೆ ಏನಾಗುತ್ತೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ. ಸೊ ಕಷ್ಟದ ಮೇಲೆ ಕಷ್ಟ, ಗಾಯದ ಮೇಲೆ ಬರೆ ಅನ್ನುವಂಗಾಗಿದೆ ರೇವಣ್ಣ ಫ್ಯಾಮಿಲಿಗೆ. ಅಪ್ಪ ಮತ್ತು ಮಗ ಇಬ್ಬರೂ ಕೂಡ ಸಂಕಷ್ಟದ ಸುಳಿಯಲ್ಲಿ ದಿನ ಕಳೆದಂತೆ ಸಿಗಾಕೊಳ್ತಾ ಇದ್ದಾರೆ. ಸಂತ್ರಸ್ತೆಯ ಮಗ ರೇವಣ್ಣ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಎಲ್ಲಪ್ಪ ಅಂದ್ರೆ ಅದು KR ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸೊ ಸಂತ್ರಸ್ತೆ ಮಗನ ದೂರಿನ ಅನ್ವಯ FIR ದಾಖಲಾಗಿದ್ದು, ಸೊ ಮತ್ತೊಂದು ಕೇಸ್ನಲ್ಲೂ ಕೂಡ A1 ಆರೋಪಿ ರೇವಣ್ಣ. ಆರಂಭದಲ್ಲೂ ಕೂಡ ಈಗಲೂ ಕೂಡ A1 ಆರೋಪಿಯಾಗಿದ್ದಾರೆ. ಸೊ ಇವತ್ತೇನೋ ಒಂದು ತಾತ್ಕಾಲಿಕವಾಗಿ ಅದೇನೋ ಹೇಳ್ತಾರಲ್ಲ ಹಾಗೆ ಗಾದೆ ಮಾತಿನಂತೆ ತಕ್ಷಣಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ ಅನ್ನೋ ಪ್ರಯತ್ನದಲ್ಲಿದ್ರು ರೇವಣ್ಣ. ಸ್ವಲ್ಪ ಟೈಮ್ ತಗೊಳ್ಳೋಣ, ಯೋಚನೆ ಮಾಡಕ್ ಟೈಮ್ ಸಿಗುತ್ತೆ ಅಂತ. ಅದರ ನಡುವೆ ಈ ಪ್ರಕರಣ ಮತ್ತೊಂದು ದಾಖಲಾಗಿದೆ. ಅದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಈ ಬೇಲ್ ಮೇಲೆ ನೋಡಬೇಕು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಪ್ರಜ್ವಲ್ ಮತ್ತು ರೇವಣ್ಣ ಅವರಿಗೆ ಈ ಪ್ರಕರಣ ನಿನ್ನೆ ತಡರಾತ್ರಿ ಆಗಿರುವ ಮೇಜರ್ ಅಪ್ಡೇಟ್, ಗಾಯದ ಮೇಲೆ ಬರೆ ಅಂತ ಹೇಳ್ಬೋದಾ? ಮತ್ತು ನಿನ್ನೆ ಆಗಿರುವಂತಹ ಏನ್ ಕಂಪ್ಲೇಂಟ್ ಗೇನ್ ಆಗಿದೆ, ಇದು ಇವತ್ತಿನ ಬೇಲ್ ಅರ್ಜಿ ಮೇಲೆ ಇಂಪ್ಯಾಕ್ಟ್ ಆಗ್ಬೋದಾ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ನಿನ್ನೆ HD ರೇವಣ್ಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಅರ್ಜಿ ವಿಚಾರಣೆ ನಡೆಸಿದಂತಹ ಮಾನ್ಯ ನ್ಯಾಯಾಧೀಶರು ಒಂದಷ್ಟು ಅಂದರೆ ಈ ಪ್ರಕರಣ ಎಲ್ಲವೂ ಕೂಡ ಬೇಲಬಲ್ ಸೆಕ್ಷನ್ಸ್ ಇದೆ, ಯಾರು ನಿಮ್ಮ ಕಕ್ಷಿದಾರರಿದ್ದಾರೆ ಅವರು ಕೋರ್ಟ್ಗೆ ಹಾಜರಾಗಿ ಬೇಲನ್ನು ಪಡೆದುಕೊಳ್ಬಹುದಿತ್ತಲ್ಲ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು HD ರೇವಣ್ಣ ಪರ ವಕೀಲರನ್ನ ಪ್ರಶ್ನೆ ಮಾಡಿಕೊಂಡ್ರು. ಆದರೆ ಇಲ್ಲಿ 376 ಸೆಕ್ಷನನ್ನು ಆ್ಯಡ್ ಮಾಡೋದಕ್ಕೆ SIT ತೀರ್ಮಾನವನ್ನು ಮಾಡದಂತಿದೆ. ಹೀಗಾಗಿ ಅವರು ಅಪ್ಲಿಕೇಶನ್ ಸಹ ಹಾಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅರ್ಜಿದಾರರ ಪರ ವಕೀಲರು ಕೋರ್ಟ್ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ರು. ಆಕ್ಷೇಪಣೆ ಸಲ್ಲಿಸೋದಕ್ಕೆ SITಗೆ ಅವಕಾಶವನ್ನು ಕೊಟ್ಟು ಇವತ್ತಿಗೆ ವಿಚಾರಣೆಯನ್ನು ಮಾನ್ಯ ನ್ಯಾಯಾಧೀಶರು ಮುಂದೂಡಿದ್ರು. ಇವತ್ತು 11:30ಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ HD ರೇವಣ್ಣ ಅವರ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರಲಿದೆ. ಆದರೆ ಇಲ್ಲಿ ಒಂದಷ್ಟು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇವರು ಪ್ರಭಾವಿಯಾಗಿದ್ದಾರೆ, ಈ ಹಿಂದೆ ಮಾಜಿ ಸಚಿವರಾಗಿದ್ದಂಥವರು. ಹೀಗಾಗಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಹುದು ಮತ್ತು ಸಾಕ್ಷಿಗಳನ್ನು ನಾಶ ಮಾಡಬಹುದು, ಎದುರಿಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮನವಿಯನ್ನು ಮಾಡಿಕೊಂಡಿದೆ. ಅದ್ರ ಜೊತೆಗೆ ಮೇಜರ್ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿ KR ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದು HD ರೇವಣ್ಣ ಅವರ ಮೇಲೆ. ಇಲ್ಲಿ ಈ ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿದ್ದಂತಹ ಓರ್ವ ಮಹಿಳೆಯ ಮಗ KR ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಕಿಡ್ನಾಪ್ ಕೇಸಲ್ಲಿ, ಕಿಡ್ನಾಪ್ ಪ್ರಕರಣ ಸಂಬಂಧ ಪ್ರಜ್ವಲ್ ರೇವಣ್ಣ ಅವರ ತಂದೆ HD ರೇವಣ್ಣ ಅವರ ಮೇಲೆ A1 ಪ್ರಕರಣದಡಿ ಅವರನ್ನ ಆರೋಪಿಯನ್ನಾಗಿ ಮಾಡಿ ಈ ಪ್ರಕರಣದಲ್ಲೂ ಕೂಡ FIR ದಾಖಲಾಗಿದೆ. ಇದನ್ನು ಸಹ ಕೋರ್ಟ್ ಗಮನಕ್ಕೆ ತರುವ ಕೆಲಸವನ್ನ ಇವತ್ತು SIT ಅಧಿಕಾರಿಗಳು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಇವ್ರ ಮೇಲೆ ಮತ್ತೊಂದು FIR ದಾಖಲಾಗಿದೆ, ಕಿಡ್ನಾಪ್ ಕೇಸು. ಹೀಗಾಗಿ ಬೇಲನ್ನ, ನಿರೀಕ್ಷಣಾ ಜಾಮೀನನ್ನ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ SIT ಅಧಿಕಾರಿಗಳು ಎಲ್ಲ ಆಕ್ಷೇಪಣೆಗಳನ್ನು ಸಲ್ಲಿಸಿ ವಾದವನ್ನ ಮಾಡಲಿದ್ದಾರೆ. ಬಹುಶಃ 11:30 ಏನಾಗುತ್ತೆ ಅಂತೇಳಿ ನೋಡಬೇಕಾಗುತ್ತೆ ವಿದ್ಯಾ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ.